ಸ್ನೇಹಿತರೆ, ಶ್ರೀ ಮುರಳಿ ನಟಿಸಿರುವ ಹೊಸ ಚಿತ್ರ ಪರಾಕ್. ಈ ಪರಾಕ್ ಚಿತ್ರದ ಟೀಸರ್ ಈಗ ರಿಲೀಸ್ ಆಗಿದೆ. ಈ ಟೀಸರ್ ನಲ್ಲಿ ಆಕ್ಷನ್ ದೃಶ್ಯಗಳು ಹೆಚ್ಚಾಗಿದೆ. ಅದನ್ನ ನೋಡಿ ಅವರ ಅಭಿಮಾನಿಗಳು ಥ್ರಿಲ್ ಆಗಿದ್ದಾರೆ. ಈ ಟೀಸರ್ ಅಲ್ಲಿ ಏನೇನಿದೆ, ಹೇಗಿರಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಮಸ್ಕಾರ, ನಾನು ಪದ್ಮಾ ಶಿವಮೊಗ್ಗ. ಸ್ನೇಹಿತರೆ, ಶ್ರೀ ಮುರಳಿ ನಟನೆಯ ಹೊಸ ಚಿತ್ರ ಪರಾಕ್, ಅದರ ಟೀಸರ್ ಈಗ ರಿಲೀಸ್ ಆಗಿದೆ. ಅದು ಅವರ ಅಭಿಮಾನಿಗಳಿಗೆ ಒಂದಿಷ್ಟು ಖುಷಿಯನ್ನ ಕೊಟ್ಟಿದೆ. ಯಾಕೆಂದ್ರೆ ಬಗೀರ ಚಿತ್ರದ ನಂತರ 2-3 ವರ್ಷಗಳಲ್ಲಿ ಅವ್ರದ್ದು ಯಾವುದೇ ಸಿನಿಮಾ ರಿಲೀಸ್ ಆಗಿರ್ಲಿಲ್ಲ. ಉಗ್ರಾಯುಧ ಮೇಲೆ ನಟಿಸ್ತಿದ್ದಾರೆ ಅಂತ ಗೊತ್ತಿತ್ತು, ಪರಾಕ್ ಅಲ್ಲಿ ನಟಿಸ್ತಿದ್ದಾರೆ ಅಂತ ಗೊತ್ತಿತ್ತು. ಆದ್ರೆ ಈ ಬೇರೆ ಯಾವುದೇ ರೀತಿಯ ಮಾಹಿತಿಯನ್ನ ಚಿತ್ರತಂಡಗಳು ನೀಡಿರಲಿಲ್ಲ. ಈಗ ಪರಾಕ್ ಚಿತ್ರದ ಟೀಸರ್ ರಿಲೀಸ್ ಆಗಿದೆ. ಇದಕ್ಕೆ ಮುಂಚೆ ಒಂದು ಪೋಸ್ಟರ್ ಮಾತ್ರ ರಿಲೀಸ್ ಮಾಡಿದ್ರು. ಆ ಪೋಸ್ಟರ್ ಅಲ್ಲಿ ಶ್ರೀ ಮುರಳಿ ನಿಂತ್ಕೊಂಡಿದ್ದಾರೆ. ಶ್ರೀ ಮುರಳಿಯ 2 ಪಕ್ಕದಲ್ಲಿ ದೊಡ್ಡ ಹಕ್ಕಿಯ ರೆಕ್ಕೆಗಳು ಅವ್ರಿಗೆ ಇರೋ ರೀತಿನಲ್ಲಿ ಇಮೇಜ್ ಅನ್ನ ಮಾಡಲಾಗಿತ್ತು. ಅದರಲ್ಲಿ ಅರ್ಧ ಭಾಗ ಅಂದ್ರೆ ಶ್ರೀ ಮುರಳಿಯ ಅರ್ಧ ಭಾಗ ರೆಕ್ಕೆ ಸಮೇತ ಒಂದು ತುಂಬಾ ಗಾಯಗೊಂಡ, ಘಾಸಿಕೊಂಡ ಒಂದು ಹಕ್ಕಿ ಮತ್ತೆ ಮನುಷ್ಯನಾಗಿ ಶ್ರೀಮುರಳಿ ಕಾಣಿಸ್ಕೊಂಡಿದ್ರೆ, ಇನ್ನ ಅರ್ಧ ಭಾಗದಲ್ಲಿ ತುಂಬಾ ಆರೋಗ್ಯಕರವಾದಂತ ವ್ಯಕ್ತಿಯಾಗಿ ಮತ್ತೆ ರೆಕ್ಕೆಗಳು ಕೂಡ ತುಂಬಾ ಹೆಲ್ತಿ ಆದಂತ ಒಂದು ಹಕ್ಕಿಯ ರೆಕ್ಕೆಯಾಗಿ ಕಾಣಿಸ್ಕೊಂಡಿತ್ತು. ಅದಾದ ನಂತರ ಇದು ಟೀಸರ್ ರಿಲೀಸ್ ಆಗಿರೋದು. ಅಂದ್ರೆ ಪೋಸ್ಟರ್ ಅಲ್ಲಿ ಅಟ್ಲೀಸ್ಟ್ ಏನೋ ಒಂದು ಮಾಹಿತಿ ನಮ್ಗೆ ಸಿಕ್ಕಿತ್ತು. ಅಂದ್ರೆ ಇದರಲ್ಲಿ ಒಬ್ಬ ಒಳ್ಳೆಯ ಮನುಷ್ಯನೋ ಅಥವಾ ತುಂಬಾ ಘಾಸಿಗೊಳ್ತಾನೆ ಅವನು ಅಂತನೋ, 2 ಘಾಸಿಗೊಂಡಂತ ಮನುಷ್ಯ ಕೊನೆಗೆ ಏನ್ ಮಾಡ್ತಾನೆ ಅನ್ನೋದೋ, ಈ ತರದ್ ಏನೋ ಒಂದು ಅದನ್ನ ನಾವು ಊಹೆ ಮಾಡ್ಬೋದಾಗಿತ್ತು. ಆದ್ರೆ ಟೀಸರ್ ಇವಾಗ ರಿಲೀಸ್ ಆಗಿದೆ ಅಲ್ಲ, ಈ ಟೀಸರ್ ಅಲ್ಲಿ ಏನಿದೆ ಅಂತ ನೋಡಿದ್ರೆ, ಶ್ರೀ ಮುರಳಿ ಮೊದಲಿನ ಎಲ್ಲ ಚಿತ್ರಗಳಿಗಿಂತ ಇದರಲ್ಲಿ ಸ್ವಲ್ಪ ಹೆಚ್ಚಾಗಿ ಬಾಡಿ ಬಿಲ್ಡ್ ಮಾಡಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. 6 ಪ್ಯಾಕ್ ಮಾಡಿದ್ದಾರೆ. ಅದು ಹಾಗಾಗಿ ಸದೃಢವಾಗಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ತಾರೆ. ಮತ್ತೆ ಆಕ್ಷನ್ ದೃಶ್ಯಗಳನ್ನ ಈ ಟೀಸರ್ ಅಲ್ಲಿ ತೋರಿಸಿದ್ದಾರೆ. ಇಡೀ ಟೀಸರ್ನ ನೋಡಿದಾಗ ಪೂರ್ಣ ಪ್ರಮಾಣದಲ್ಲಿ ಆಕ್ಷನ್ ದೃಶ್ಯಗಳೇ ಇದೆ. ಅಂದ್ರೆ ಹೀರೋ ತನ್ನ ಕೈಗಾಗಿರುವಂತ ದೊಡ್ಡ ಗಾಯವನ್ನ, ಮಸಲ್ ಕಟ್ಟಾಗಿರುತ್ತೆ, ಕಟ್ಟಾಗಿರೋ ಮಾಂಸಖಂಡವನ್ನ ತಾನೇ ಹೊಲಿಗೆ ಹಾಕೊಂಡು ಫೈಟ್ ಮಾಡ್ತಾನೆ. ಅಂದ್ರೆ ಅವನಷ್ಟು ಸ್ಟ್ರಾಂಗ್ ಅಂತ ಅದು ಹೇಳ್ತಾ ಇದೆ. ದೊಡ್ಡದೊಂದು ಗ್ಯಾಂಗ್ ಅವನ ಮೇಲೆ ಮುಗಿ ಬೀಳತ್ತೆ, ಎಲ್ಲರನ್ನು ಹೊಡೆದು ಉರುಳಿಸ್ತಾನೆ. ಇದು ಬಿಟ್ರೆ ಇನ್ನ ಒಂದೇ ಒಂದು ವಿಷಯ ಅಲ್ಲಿರೋದು ಅಂತಂದ್ರೆ, ಒಬ್ಬನಿಗೆ ಕಟ್ಟ ಹಾಕಿರ್ತಾರೆ, ಅಂದ್ರೆ ಕಿಡ್ನಾಪ್ ಮಾಡಿರ್ತಾರೆ, ಅವನಿಗೆ ಹಿಗ್ಗಾಮುಗ್ಗ ಹೊಡಿತಾ ಇರ್ತಾರೆ. ಅದೊಂದು ದೃಶ್ಯ ಬರುತ್ತಷ್ಟೆ. ಅದು ಬಿಟ್ರೆ ಒಂದು ಹಳೆಯ ರೇಡಿಯೋದಲ್ಲಿ ಏಕೆ ಈ ಬಿಗುಮಾನ ಅನ್ನುವಂಥ ಒಂದು ಹಾಡು, ಹಳೆಯ ಸ್ಟೈಲ್ ನಲ್ಲಿ ಹಾಡು ಶುರುವಾಗುತ್ತೆ. ಯಾಕೆ ಈ ಮೌನ ಅನ್ನುವಂಥ ಹಾಡು. ಅಷ್ಟು ಬಿಟ್ರೆ ಈ ಟೀಸರ್ ಅಲ್ಲಿ ಮತ್ತೇನು ವಿಶೇಷವಾಗಿ ಈ ಸಿನಿಮಾ ಬಗ್ಗೆ ಅವರು ಕ್ಲೂ ಬಿಟ್ಕೊಟ್ಟಿಲ್ಲ. ಅಂದ್ರೆ ಸಿನಿಮಾದ ಬಗ್ಗೆ ಇರುವಂತ ಮಾಹಿತಿ ಬಿಟ್ಕೊಡ್ಬಾರ್ದು ಅಂತನ, ಅದು ಚಿತ್ರತಂಡದ ಒಂದು ನಿರ್ಧಾರನ ಗೊತ್ತಿಲ್ಲ. ಆದ್ರೆ ಒಂದು ಟೀಸರ್ ಅಂದಾಗ ಸಹಜವಾಗಿನೇ ಆ ಸಿನಿಮಾ ಏನ್ ಹೇಳಕ್ ಹೊರಟಿದೆ ಅನ್ನೋದನ್ನ, ಅಟ್ಲೀಸ್ಟ್ ಸಿನಿಮಾದ ಎಸೆನ್ಸ್ ಯಾವ ತರದ್ದು, ಮತ್ತೆ ಈ ಸಿನಿಮಾದಲ್ಲಿ ಕತೆ ಏನಿರಬಹುದು ಅನ್ನೋದು ಒಂದು ಸಣ್ಣ ಕ್ಲೂ ಅನ್ನ ಕೊಡೋದೇ ಟೀಸರ್. ಯಾಕಂದ್ರೆ ಚಿತ್ರಮಂದಿರಕ್ಕೆ ಬರಮಾಡ್ಕೊಳ್ಬೇಕು ಅಭಿಮಾನಿಗಳನ್ನ, ಸಿನಿಪ್ರಿಯರನ್ನ ಅಂತಂದ್ರೆ ಆ ಟೀಸರ್ಗಳು ತುಂಬಾ ಮುಖ್ಯ ಆಗುತ್ತೆ. ಆದ್ರೆ ಈ ಟೀಸರ್ ನಲ್ಲಿ ಅವರು ಆಕ್ಷನ್ ದೃಶ್ಯದಲ್ಲಿ ಕಾಣಿಸ್ಕೊಂಡಿರೋದು ಬಿಟ್ರೆ ಬೇರೆ ಯಾವುದೂ ಕೂಡ ಇಲ್ಲ. ಇದಕ್ಕೆ ಮುಂಚೆ ಕೂಡ ಅವರು ನಟಿಸಿರುವಂತ ಎಲ್ಲಾ ಸಿನಿಮಾದಲ್ಲೂ ಕೂಡ ಈ ರೀತಿಯ ಒಂದು ಫೈಟ್ ಅನ್ನ ನಾವು ನೋಡಬಹುದು. ಆದ್ರೆ ಶ್ರೀ ಮುರಳಿ ಅವರು ಈ ಟೀಸರ್ ರಿಲೀಸ್ ಆದ ನಂತರ ಮಾತನಾಡಿದಾಗ ಮಾಧ್ಯಮದ ಎದುರು ಅವರು ಹೇಳ್ಕೊಂಡಿದ್ದಾರೆ, ಮೊದಲಿಗೆ ನಾವು ಇದನ್ನ ನದಿ ಅನ್ಕೊಂಡು ಇಳಿದ್ವಿ, ಆದ್ರೆ ಅದು ದೊಡ್ಡ ಸಮುದ್ರ ಅನ್ನೋದು ಆಮೇಲೆ ನಮಗೆ ಗೊತ್ತಾಯ್ತು ಅಂತ ಹೇಳಿ. ಅಂದ್ರೆ ದೀರ್ಘ ಸಮಯ ತಗೊಂಡಿದ್ದಾರೆ ಅವರು ಈ ಟೀಸರ್ಗೋಸ್ಕರ. ನಿರ್ದೇಶಕ ಹಾಲೇಶ್ ಕೋಗುಂಡಿ ಅವರು ಕೂಡ ಮಾಧ್ಯಮದ ಎದುರು ಹೇಳಿದ್ದಾರೆ, ಈ ಸಿನಿಮಾದಲ್ಲಿ ತುಂಬಾ ವಿಷಯಗಳಿದೆ ಅಂತ ಹೇಳಿ. ಹಾಗಿದ್ರೆ ಯಾಕೆ ಟೀಸರ್ ನಲ್ಲಿ ಒಂದು ಸಣ್ಣ ಪುಟ್ಟ ಕ್ಲೂ ಕೂಡ ಇವರು ಕೊಟ್ಟಿಲ್ಲ ಅಂತ. ಅಂದ್ರೆ ಒಂದು ಚಿತ್ರದ ಚಿತ್ರೀಕರಣ ಆಗಿದೆ ಅಂದ್ರೆ ಬೇರೆ ಬೇರೆ ದೃಶ್ಯಗಳನ್ನಾದ್ರೂ ಈ ಚಿತ್ರದಲ್ಲಿ ತೋರಿಸ್ಬೋದಿತ್ತಲ್ಲ. ಆಕ್ಷನ್ ಪ್ಯಾಕ್ ಮಾಡುವಂತದ್ದು ಉದ್ದೇಶ ಏನಿತ್ತು ಅಂತ ಹೇಳಿ. ಆಮೇಲೆ ಈ ತರದ ಸಿನಿಮಾಗಳನ್ನ ನಾವು ಈಗಾಗಲೇ ಬಹಳಷ್ಟು ನೋಡ್ಬಿಟ್ಟಿದೀವಿ. KGF ಬಂದ್ಮೇಲಂತೂ ಎಲ್ಲ ಸ್ಟಾರ್ ನಟರಿಗೂ ಕೂಡ ಅಂಥದ್ದೊಂದು ಸಿನಿಮಾದಲ್ಲಿ ನಟಿಸ್ಬೇಕು ಅನ್ನೋದೊಂದು, ಮತ್ತೆ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ಬೇಕು ಅನ್ನೋದು ಒಂದು ಉಮೇದು. ಈಗ ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನೋದು ಯಾವಾಗ ಆಗುತ್ತೆ ಅಂತ ನೀವು ಅನ್ಕೊಂಡು ಮಾಡೋದಕ್ಕಿಂತ ಆ ಸಿನಿಮಾ ಕಥೆಯಿಂದನೇ ಜನಕ್ಕೆ ರೀಚ್ ಆಗ್ತಾ ಹೋಗುತ್ತಲ್ಲ, ಅದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಅನ್ಸ್ಕೊಳ್ಳುತ್ತೆ. ಉದಾಹರಣೆ ಕಾಂತಾರ ಮೊದಲು ಬಂದಂತ ಒಂದು ಚಿತ್ರ. ಆ ಚಿತ್ರದಲ್ಲಿ ಒಂದು ರೀಜನಲ್ ಸಬ್ಜೆಕ್ಟ್ ಅಂದ್ರೆ ಸ್ಥಳೀಯ ಕಥೆಯನ್ನು ಇಟ್ಕೊಂಡು ಮಾಡಿದಂತ ಒಂದು ಸಿನಿಮಾ ಆಗಿತ್ತು. ಪ್ಯಾನ್ ಇಂಡಿಯಾ ಅನ್ನೋಂತ ಒಂದು ಚಿತ್ರ ಅಂತ ಎಲ್ಲೂ ಹೇಳ್ಕೊಂಡಿರ್ಲಿಲ್ಲ, ಅಥವಾ ಆ ತರದ ಐಡಿಯಾ ಕೂಡ ಆ ಸಿನಿಮಾದಲ್ಲಿ ನಾವು ಕಾಣೋದಿಲ್ಲ. ಹಾಗೆ ಮಾಡಿದಂತ ಒಂದು ಸಿನಿಮಾ ಇವತ್ತು ಇಡೀ ದೇಶ ವಿದೇಶಗಳಿಗೆ ತಲುಪಿದೆ, ಜನರಿಗೆ ರೀಚ್ ಆಗಿದೆ ಅಂದ್ರೆ ಅದು ಪ್ಯಾನ್ ಇಂಡಿಯಾ ಸಿನಿಮಾ ಆಯ್ತು ಅಂತಂದ್ರೆ
ಅದು ಕಥೆನೇ ಅದಕ್ಕೆ ಮುಖ್ಯವಾದಂತ ಕಾರಣ. ಹಾಗಿದ್ದಾಗ ಈ ಆಕ್ಷನ್ ಸಿನಿಮಾಗಳನ್ನ ಮಾಡುವಾಗ್ಲೂ ಕೂಡ ಕತೆಗೆ ಎಷ್ಟು ಮಟ್ಟಿಗೆ ಇವ್ರು ಪ್ರಾಮುಖ್ಯತೆ ಕೊಡ್ತಿದ್ದಾರೆ ಅನ್ನೋದನ್ನ ನಾವು ನೋಡ್ಬೇಕಾಗಿದೆ. ಮತ್ತೆ ಮತ್ತೆ KGF ತರದೇ ಕತೆಗಳನ್ನ ನಾವು ನೋಡ್ತೀವ. ಇಲ್ಲಿ ಒಂದು ಏನೋ ರೌಡಿಸಮ್ ಮತ್ತೆ ಹೊಡೆದಾಟ, ಫೈಟ್ ಇರ್ಬೇಕು ಹೌದು, ಆದ್ರೆ ಅದಕ್ಕೊಂದು ಸೂಕ್ತವಾದಂತ ಕಾರಣನೂ ಇರ್ಬೇಕಾಗತ್ತೆ. ಈ ಸಿನಿಮಾದಲ್ಲಿ ಹೇಗಿದೆ ಹೇಳಿದ್ದಾರೆ, ಏನ್ ಮಾಡಿದ್ದಾರೆ ಅದು ನಮಗ್ ಗೊತ್ತಿಲ್ಲ. ಅವರು ಟೀಸರ್ ಅಲ್ಲಿ ಕೆಲವು ದೃಶ್ಯಗಳನ್ನಾದ್ರೂ ಆ ಸಿನಿಮಾಗೆ ಸಂಬಂಧಪಟ್ಟ ಅಂತಂದ್ರೆ ಬೇರೆಯ ಫ್ಲೇವರ್, ಬೇರೆಯ ಕಂಟೆಂಟ್ ಇದೆ ಅಂತ ಹೇಳಿದ್ದಿದ್ರೆ ನಾವ್ ಅದನ್ನ ಊಹೆ ಮಾಡ್ಬೋದಿತ್ತು. ಮತ್ತೆ ಶ್ರೀಮುರಳಿ ಅಂತ ನಟರು ವರ್ಷಕ್ಕೆ 2-3 ಸಿನಿಮಾನಾದ್ರೂ ಮಾಡ್ಬೇಕು. ಅವರು 3 ವರ್ಷಕ್ಕೆ 4 ವರ್ಷಕ್ಕೆ ಒಂದೊಂದು ಸಿನಿಮಾ ಮಾಡ್ತಾ ಬಂದ್ರೆ ಅದು ನಿಜವಾಗ್ಲೂ ಕೂಡ ಚಿತ್ರರಂಗದ ಉಳಿವಿಗೆ ಸ್ಟಾರ್ ನಟರ ಸಿನಿಮಾಗಳು ಬಿಟ್ರೆ ಬೇರೆ ಸಾಧ್ಯ ಇಲ್ಲ, ಬೇರೆ ಸಿನಿಮಾಗಳಿಂದ ಸಾಧ್ಯ ಇಲ್ಲ. ಹಾಗಿದ್ದಾಗ ಇವರೆಲ್ಲ ಯಾಕೆ ಇಷ್ಟೊಂದು ಸಮಯ ತಗೊಳ್ತಿದ್ದಾರೆ ಅನ್ನೋದು ಕೂಡ ಇಲ್ಲಿ ನಮ್ಮ ಮುಂದಿರುವಂತ ಪ್ರಶ್ನೆ. 2014ರಲ್ಲಿ ಉಗ್ರಂ ಚಿತ್ರ ರಿಲೀಸ್ ಆಯ್ತು. ಅದು ಸೂಪರ್ ಹಿಟ್ ಆಯ್ತು. ಆ ಚಿತ್ರದ ನಂತರ 12 ವರ್ಷದಲ್ಲಿ ಶ್ರೀಮುರಳಿ ಎಷ್ಟು ಸಿನಿಮಾದಲ್ಲಿ ನಟಿಸಿದ್ದಾರೆ ಅಂತ ನೋಡಿದ್ರೆ ಬೆರಳೆಣಿಕೆಯಷ್ಟು. ಒಂದು ಮಫ್ತಿ, ಮತ್ತೆ ಮದಗಜ, ರಥಾವರ, ಮತ್ತೆ ಈಗ ಬಗೀರ. ಅದಾದ ಮೇಲೆ 2-3 ವರ್ಷಕ್ಕೆ ಒಂದೊಂದು ಸಿನಿಮಾನ ಅವ್ರು ಮಾಡ್ತಾ ಬಂದಿದ್ದಾರೆ. ಅಂದ್ರೆ ಅವರ ಅಭಿಮಾನಿಗಳಿಗೆ ಯಾಕೆ ಅವರು ಇಷ್ಟು ದೀರ್ಘಕಾಲ ಕಾಯಿಸ್ತಾರೆ, ಒಂದು ಸಿನಿಮಾ ಮಾಡುವಂತ ಸಾಮರ್ಥ್ಯ ಇದ್ದಾಗ್ಲೂ ಕೂಡ ವಿಭಿನ್ನವಾದಂತ ಪಾತ್ರಗಳು, ಕಥೆನ ಯಾಕೆ ಆಯ್ಕೆ ಮಾಡ್ಕೊಳ್ತಿಲ್ಲ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕು. ಇದು ಬೇರೆ ನಟರಿಗೂ ಕೂಡ ಅನ್ವಯಿಸುತ್ತೆ, ಶ್ರೀಮುರಳಿ ಅವ್ರಿಗೆ ಮಾತ್ರ ಅಲ್ಲ. ಯಾಕಂದ್ರೆ KGF ಚಿತ್ರ ಬಂದ್ಮೇಲೆ ಎಲ್ಲರೂ ಆ ತರದ ಸಿನಿಮಾಗಳನ್ನೇ ಮಾಡ್ತಾ ಇದ್ದಾರೆ. ಕನ್ನಡದಲ್ಲಿ ಮಾತ್ರ ಈ ತರ ಅಂತ ಅನಿಸ್ತದೆ. ಯಾಕಂದ್ರೆ ನೀವು ಮಲಯಾಳಂ ಸಿನಿಮಾಗಳನ್ನ ನೋಡ್ಬಿಟ್ರೆ ಮಮ್ಮೂಟಿ ಅವರು ವರ್ಷಕ್ಕೆ 3-4 ಸಿನಿಮಾ ಮಾಡ್ತಾರೆ. ಮತ್ತೆ ಕಂಟೆಂಟ್ ಇರುವಂತ ಸಿನಿಮಾಗಳನ್ನ ಮಾಡ್ತಾರೆ, ವಿಭಿನ್ನವಾದ ಪಾತ್ರಗಳನ್ನ ಮಾಡ್ತಾರೆ. ಕನ್ನಡದಲ್ಲಿ ಆತರ ಬ್ಯಾಕ್ ಟು ಬ್ಯಾಕ್ ಕಂಟೆಂಟ್ ಸಿನಿಮಾಗಳಲ್ಲಿ ಮತ್ತೆ ವಿಭಿನ್ನವಾದ ಪಾತ್ರಗಳಲ್ಲಿ ನಟಿಸಿರುವ ನಟ ಯಾರು ಅಂತಂದ್ರೆ ಅದು ಶಿವರಾಜ್ ಕುಮಾರ್ ಮಾತ್ರ ಅಂತ ಹೇಳ್ಬೋದು. ಹಾಗಾಗಿನೇ ಈಗ ಮುಂದಿನ ದಿನಗಳಲ್ಲಾದ್ರೂ ಕೂಡ ಇವರೆಲ್ಲರೂ ಕೂಡ ವಿಭಿನ್ನವಾದ ಕತೆ ಮತ್ತು ಪಾತ್ರಗಳನ್ನ ಆಯ್ಕೆ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡೋದು ಒಳ್ಳೇದು ಅನ್ಸುತ್ತೆ. ಏನೇ ಇರಲಿ, ಈ ಸಿನಿಮಾದಲ್ಲಿ ಬಹಳಷ್ಟು ವಿಷಯಗಳಿದೆ ಅಂತ ಈಗಾಗಲೇ ನಿರ್ದೇಶಕರು ಹೇಳಿದ್ದಾರೆ. ನೋಡೋಣ, ಕಾಯೋಣ. ಸಿನಿಮಾ ರಿಲೀಸ್ ಆದ್ಮೇಲೆ ನಿಜವಾಗ್ಲೂ ಇದು ಬೇರೆ ಎಲ್ಲ ಸಿನಿಮಾಗಳಿಗಿಂತ ವಿಭಿನ್ನವಾಗಿ ನಿಲ್ಲುತ್ತಾ, ಬೇರೆ ಎಲ್ಲಾ ರೌಡಿಸಮ್ ಸಿನಿಮಾಗಳಿಗಿಂತ, ಅಂಡರ್ವರ್ಲ್ಡ್ ಸ್ಟೋರಿ ಇರುವಂತಹ ಸಿನಿಮಾಗಳಿಗಿಂತ ಇದು ಯಾವ ರೀತಿ ವಿಭಿನ್ನವಾಗಿದೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಗುಡ್ ಲಕ್ ಹೇಳೋಣ ಇಡೀ ತಂಡಕ್ಕೆ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.